ಕಾಲಿಫ್ಲವರ್ ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ಕಾಯಕ್ಕಿಟ್ಟಿದ್ದೀವಿ. ಉಪ್ಪು ಹಾಕಿದೆ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋ ಉದ್ದೇಶದಿಂದ ಹಾಕಿರೋದು. ಅದರಲ್ಲಿ ಹುಳುಗಳಿದ್ರೆ ಸಾಯಲಿ ಅನ್ನೋ ಉದ್ದೇಶಕ್ಕೆ ಮತ್ತು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಬಿಸಿ ನೀರಲ್ಲಿ ಕಾಯಿಸಿ ಕ್ಲೀನ್ ಮಾಡ್ಕೊಳ್ಳೋಣ. ಈ ರೀತಿ ಕ್ಲೀನ್ ಮಾಡ್ಕೊಂಡ್ವಿ. ನಂತರ ದೋಸೆ ಕಲಿಸ್ಕೊಳ್ಳೋಣ. ಚಿರೋಟಿ ರವೆ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ನೀರು ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಬಿಸಿ ನೀರಿನಲ್ಲಿ ಚಿರೋಟಿ ರವೆ ಕಲಿಸ್ಕೊಂಡಿದ್ದೀವಿ. ಈಗ ಅದಕ್ಕೊಂದು ಕಪ್ಪು ಅಕ್ಕಿ ಹಸಿಟ್ಟು ಆ್ಯಡ್ ಮಾಡ್ತಾಯಿದ್ದೀವಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಆ ರೀತಿ ಮಿಕ್ಸ್ ಮಾಡ್ಕೊತೀವಿ. ಚಿರೋಟಿ ರವೆ ಅಕ್ಕಿ ಹಸಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಕಪ್ನಷ್ಟು ಗೋಧಿ ಹಸಿಟ್ಟು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಇದನ್ನು ಸಹ ಚೆನ್ನಾಗಿ ಕಲಿಸ್ಕೋಬೇಕು. ಆಗ ತ್ರಿಬ್ಬಲ್ ದೋಸೆಗೆ ರೆಡಿ ಮಾಡ್ಕೊಳ್ಳೋದು. ದಿಢೀರ್ ದೋಸೆ ಅಥವಾ ತ್ರಿಬ್ಬಲ್ ದೋಸೆ ಯಾವುದಾದ್ರೂ ಕರಿಬೋದು. ಅಕ್ಕಿ ಹಸಿಟ್ಟು, ಚಿರೋಟಿ ರವೆ, ಗೋಧಿ ಹಸಿಟ್ಟು ಹಾಕಿ ಮಿಕ್ಸ್ ಮಾಡಿ ಒಂದು ಅದಕ್ಕೆ ತಗೊಂಬಂದಿದ್ದೀವಿ. ಈಗ ರೆಡಿ ದೋಸೆ, ದಿಢೀರ್ ದೋಸೆ, ತ್ರಿಬ್ಬಲ್ ದೋಸೆ 3 ಥರ ಹಸಿಟ್ಟು ಹಾಕೋದ್ರಿಂದ ಇದನ್ನು ತ್ರಿಬ್ಬಲ್ ದೋಸೆ ಅಂತ ಕರಿತೀವಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ತ್ರಿಬ್ಬಲ್ ದೋಸೆ ರೆಡಿಯಾಗಿದೆ. ಇನ್ನು ಹೆಂಚು ಮೇಲೆ ಹಾಕೋದು ಬ್ಯಾಲೆನ್ಸು. ಈಗ ಮತ್ತೆ ನಾವು ಗೋಬಿದು ನೋಡೋಣ. ಗೋಬಿ ಗಮ್ಮತ್ತು ಮಾಡೋಕ್ಕೆ ಟೊಮೊಟೊ ಹಚ್ಕೊಂಡಿದ್ದೀವಿ, ಈರುಳ್ಳಿ ಹಚ್ಕೊಂಡಿದ್ದೀವಿ, ಮತ್ತು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಈಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ರುಬ್ಕೊತೀವಿ. ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ರುಬ್ಬಿದ್ದಾಗಿದೆ. ಎಣ್ಣೆ ಕಾದಿದೆ. ಈಗ ಅದಕ್ಕೆ ಸ್ವಲ್ಪ ಕಲರ್ ಸಾಮಾನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸೋಂಪು ಹಾಕಿದ್ದೀನಿ. ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಆಲೂಗಡ್ಡೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. ಈಗ ಕಸ್ತೂರಿ ಮೆಂತ್ಯ ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ಈಗ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಅರಿಶಿನ ಪುಡಿನ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಪೇಸ್ಟನ್ನು ಈಗ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದನ್ನೀಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಇಂಗನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಹಸಿ ವಾಸನೆವರೆಗೂ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಂತ ಮುಚ್ಚಿದ್ದೀನಿ. ಹಸಿ ವಾಸನೆ ಹೋಗಿ ಈ ಥರ ಎಣ್ಣೆ ಬಿಟ್ಕೊಬೇಕು. ಆಗ ಫ್ರೈ ಆಗಿದೆ ಅಂತ ಅರ್ಥ. ಈಗ ನಾವು ಅದಕ್ಕೆ ಗೋಬಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಗೋಬಿನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತು ಫೈನಲಾಗಿ ಒಂದು ಸಲ ಫ್ರೈ ಮಾಡ್ಕೊತಾ ಇದ್ದೀವಿ. ಗೋಡಂಬಿ ಸ್ವಲ್ಪ ರುಬ್ಬು ಹಾಕಿರೋದ್ರಿಂದ ಮಂದವಾಗಿ ಸುಂದರವಾಗಿ ಬಂದಿದೆ. ಇನ್ನೊಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಈಗ ಗೋಬಿ ಕರಿ ರೆಡಿಯಾಗಿದೆ. ಈಗ ಬಾಣಲೆ ಬಿಟ್ಟು ದಿಢೀರ್ ದೋಸೆ, ತ್ರಿಬ್ಬಲ್ ದೋಸೆ ರೆಡಿ ಆಗ್ತಾಯಿದೆ. ಈಗ ಇದು ಗೋಬಿ ಮಸ್ತ್ ಸಖತ್ತಾಗಿದೆ, ರೆಡಿಯಾಗಿದೆ. ಗೋಬಿ ಕರಿ, ದಿಢೀರ್ ದೋಸೆ ಒಳ್ಳೆ ಕಾಂಬಿನೇಷನ್ನು. ಅಥವಾ ಅನ್ನಕ್ಕೆ ಸಹ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಅನ್ನಕ್ಕೂ ಆಗುತ್ತೆ, ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲಕ್ಕೂ ಆಗುತ್ತೆ. ಇಷ್ಟೊತ್ತು ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಜೈ ಶ್ರೀರಾಮ್.